ಇವತ್ತಿನ ಕ್ಲಾಸ್ ಬಾಳ ಚೆನ್ನಾಗಿತ್ರಿ. ಮೇಕಪ್ ಅನ್ನೋದೇನು ಸ್ವಲ್ಪ ಗೊತ್ತಿರಾಕಿಲ್ಲ, ಬಟ್ ಇವ್ರ ಮೇಡಮ್ ಎಲ್ಲ ಪ್ರಿಯಾಂಕಾ ಮ್ಯಾಮ್ ಹೇಳಿದ ಕೂಡ್ಲೆ ಎಲ್ಲ ಸ್ವಲ್ಪ ಹೊಂಟೈತಿ. ಪ್ರಾಕ್ಟಿಕಲ್ ಮಾಡಿದ ಕೂಡ್ಲೆ ಫುಲ್ ಅರ್ಥ ಆಗ್ತೈತಿ. ಮೇಕಪ್ ಮಾಡ್ಕೊಳಕ್ ಏನೇನ್ ಪ್ರಾಡಕ್ಟ್ಸ್ ಬೇಕು ಅನ್ನೋದ ಗೊತ್ತಿರ್ಲಿಲ್ಲ ಮ್ಯಾಮ್. ಇವತ್ ಸ್ವಲ್ಪ ಗೊತ್ತಾಯ್ತು ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರ ಮೇಕಪ್ ಮಾಡಕ್ ಅಂತ ಹೇಳಿ. आता प्रोडक्ट नॉलेज ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. समजलं, पण मेकअप ह्याच्यामध्ये आम्हाला मला तर काहीच अनुभव नव्हता किंवा जे प्रोडक्टचे नाव वगैरे आहेत काहीच माहिती, एवढा असा अनुभव नव्हता, माहिती नव्हती. पण मॅडमनं जे आज सांगितलं 50% त्याच्यामध्ये समजलं, पण छान सांगितलं मॅडमनं. ಇವೆಲ್ಲ ನಾವು ಕೈ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಗೊತ್ತಾಗ್ತೈತಿ. ಇದಕ್ಕೆ ಹೆಚ್ಚಿನ ನಾಲೆಜ್ ಗೊತ್ತಾಗ್ತೈತಿ ಅಷ್ಟೇ. ಅಷ್ಟೆಲ್ಲ ನಾಲೆಜ್ ನಮ್ಗೆ ಇರ್ಲಿಲ್ಲ, ಬಟ್ ಎಲ್ಲಾ ತರದ್ದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಕ್ಲಾಸ್ ಅಂತ ಚಲೋ ಹೇಳಿದ್ರು, ಬಟ್ ಯಾವ್ದಾದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಸ್ಕಿನ್ ಹೆಂಗ್ ಮೇಂಟೆನೆನ್ಸ್ ಮಾಡ್ಬೇಕು ಎಲ್ಲ ಹೇಳಿದ್ರು. ಬಟ್ ಪ್ರಾಕ್ಟೀಸ್ ಬಂದಾಗ ಅರ್ಥ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಪ್ರಾಡಕ್ಟ್ ಬಗ್ಗೆ ಒಂಚೂರು ನಾಲೆಜ್ ಇರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ ನಂಗೆ. ಬಟ್ ಇವತ್ ಬಂದ ಸ್ವಲ್ಪ ನಾಲೆಜ್ ಎಲ್ಲ ತಿಳಿತು. ಇನ್ನೂ ಕಲಿಬೇಕು. ಪ್ರಾಕ್ಟೀಸ್ ಯಾವಾಗ ಆಗುತ್ತಲ್ಲ ಅವಾಗ ಇನ್ನೂ ನಾವು ಹೆಚ್ಚಿನ ಬೆಳವಣಿಗೆ ಪಡಿತೀವಿ. ಥ್ಯಾಂಕ್ ಯು ಮ್ಯಾಮ್. ಮೇಕಪ್ ಬಗ್ಗೆ ಗುರ್ತಿತ್ತು, ಆದ್ರೆ ಯಾವ ಪ್ರಾಡಕ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರ ಅಂತ ತಿಳುವಳಿಕೆ ಇದ್ದಿರ್ಕಿಲ್ಲ. ಅದನ್ನ ತಿಳಿಸಿ ಹೇಳ್ಕೊಟ್ಟಿದ್ದಕ್ಕೆ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು. ಆಲ್ರೆಡಿ ನಾನು ಬ್ಯೂಟಿಷಿಯನ್, ಸ್ವಲ್ಪ ನನಗೆ ನಾಲೆಜ್ ಗೊತ್ತಿತ್ತು, ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿನೇ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಒಂದಷ್ಟು ನಂಗೆ ಗೊತ್ತಿರ್ಲಿಲ್ಲ, ಅದನ್ನೆಲ್ಲ ನಾನು ಇವತ್ತು ಕಲ್ತಿದ್ದೇನೆ. ಪ್ರಿಯಾಂಕಾ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ಗೊತ್ತಾಯ್ತು, ಆದ್ರೆ ನಾಳೆಯಿಂದ ಹ್ಯಾಂಡ್ ಪ್ರಾಕ್ಟೀಸ್ ಕೊಟ್ರು ಅಂತಂದ್ರೆ ಪೂರ್ತಿ ಗೊತ್ತಾಗುತ್ತೆ. ಪ್ರಿಯಾಂಕಾ ಮ್ಯಾಮ್ ಫುಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ವಿತ್ ಪ್ರೆಸೆಂಟೇಶನ್ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಬಹಳ ಇಷ್ಟ ಆಯ್ತು ನನಗೆ. प्रायमर ಆಗ್ಲಿ ಎಲ್ಲಾನು कन्सीलर ಆಗ್ಲಿ ಯಾವ ತರ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. मॅडमनी सांगितले मेकअप बद्दल तेवढं माहिती नव्हतं. मॅडमनी सांगितल्यानंतर कळालं. ಮತ್ತೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದಾವೆ ಅಂತ ಗೊತ್ತೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. प्रोडक्ट्स के बारे में तो पता था कि इतने सारे हैं, लेकिन कैसे यूज करना है, क्या है, वो सारी टेक्निक्स मैम ने बताई और बहुत अच्छे से बताया. मुझे प्रोडक्ट्स के बारे में कुछ भी नहीं पता था, और फाउंडेशन और रहता है बोल के भी मुझे कुछ भी नहीं पता था. अभी प्रोडक्ट्स नॉलेज क्लास होने के बाद मुझे सब कुछ पता हो गया. ಆದ್ರೆ ಅದರಲ್ಲಿ ಬಹಳಷ್ಟು ಪ್ರಾಡಕ್ಟ್ ಗಳಿದಾವೆ, ಅವನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಎಂಬುದಾಗಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನಮ್ಗೆ ಮೇಕಪ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಪ್ರಿಯಾಂಕಾ ಮ್ಯಾಮ್ ನಮ್ಗೆ ಈಗ बाळ ಚೆನ್ನಾಗಿ ಹೇಳ್ಕೊಟ್ಟಿದ್ರು. कोणतं प्रोडक्ट कोणत्या स्किनला कसं यूज करायचं, पण आज प्रियांका मॅमने सगळं नीट शिकवून दिले. म्हणजे मेकअप अकॅडमी बद्दल मला काहीच माहिती नव्हतं, कसं मेकअप करतात ते आज प्रियांका मॅमने दाखवून दिल्याबद्दल त्यांना थँक्स म्हणायचं. ಪ್ರಾಡಕ್ಟ್ ಇದೆಲ್ಲ ನೋಡಿ ತುಂಬಾನೇ ಆಸಕ್ತಿ ಆಗ್ತಾ ಇದೆ. ಮತ್ತೆ ಲಿಪ್ಸ್ ಅಲ್ಲೂ ಟೈಪ್ಸ್ ಇದಾವೆ ಅನ್ನೋದನ್ನ ತುಂಬಾ ಇದೆ. ಐಬ್ರೋಸ್, ಲ್ಯಾಶಸ್ ಎಲ್ಲದರಲ್ಲೂ ಟೈಪ್ಸ್ ಇದಾವೆ. ಸೊ ಅದೆಲ್ಲದ್ರ ಬಗ್ಗೆನೂ ಮ್ಯಾಮ್ ಇವತ್ತು ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದಾಗ ಪ್ರತಿಯೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ದಟ್. तो मैम ने हर एक प्रोडक्ट का अलग अलग दिखाया, बहुत अच्छा लगा मैम. थँक यू मैम. तो हर एक नॉलेज के लिए बहुत अच्छा है. मला मेकअप बद्दल काय पण माहिती नव्हतं, आता इथं येऊन सगळं शिकायले मला खूप छान वाटलं. ಯಾವುದು ಪ್ರೈಮರ್ ಮತ್ತೆ ಮಾಯಶ್ಚರೈಸರ್ ಅಪ್ಲೈ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇತ್ತು. ಸೊ ಮೇಡಮ್ ಹೇಳಿದ್ಮೇಲೆ ಗೊತ್ತಾಯ್ತು. ಚೆನ್ನಾಗಿದೆ. ಇವತ್ತು ತುಂಬಾ ಇಷ್ಟ ಆಯ್ತು. She also applied some products and showed us, okay, and she already spoke about some upgraded products which are quite useful for us. So I would like to thank her for today's session and hope to get more information from tomorrow. ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ಮಾಯಶ್ಚರೈಸರ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಯಾವ ತರ ಈ ಕ್ರೀಮ್ಸ್ಗಳನ್ನೇ ಆಗ್ಲಿ ಜೆಲ್ ಯೂಸ್ ಮಾಡಬೇಕು ಎಲ್ಲ ತರನು ಹೇಳ್ಕೊಟ್ಟಿದ್ದಾರೆ. ಈಗ ಸ್ಕಿನ್ ನಲ್ಲಿ ಕನ್ಸಿಲರು ಮತ್ತೆ ಕ್ಲೆನ್ಸಿಂಗ್ ಯಾವ ತರ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ತಿಳ್ಕೊತಾ ಇದ್ದೀನಿ. ನಾಳೆ ಮತ್ತೆ ಸ್ವಲ್ಪ ಇನ್ನೂ ಜಾಸ್ತಿ ನಾಲೆಜ್ ಬರುತ್ತೆ ನಾಳೆ. ಸೊ ಇಲ್ಲಿ ಬಂದು ಹ್ಯಾಂಡ್ ಪ್ರಾಕ್ಟೀಸ್ ಎಲ್ಲ ಮಾಡ್ಸಕೊಂತಾರೆ. ಥ್ಯಾಂಕ್ ಯು ಪ್ರಿಯಾಂಕಾ ಮೇಡಮ್, ಥ್ಯಾಂಕ್ ಯು ಒನ್ ಸೆಕೆಂಡ್. ತುಂಬಾ ಚೆನ್ನಾಗಿ ನಮ್ಗೆ ಕಲಿಸ್ಕೊಟ್ರು. ನಾವು ಪ್ರಿಯಾಂಕಾ ಮ್ಯಾಮ್ ನಂಗೆ ಆಗ್ಬೇಕಂತ ನಮ್ದೇ ಆಸೆ. ಥ್ಯಾಂಕ್ ಯು ವೆರಿ ಮಚ್.